ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 61ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅನುವಾದ: ಅದಕ್ಕಾಗಿ ಸಾಧಕನು ಆ ಸಂಪೂರ್ಣ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಸಮಾಹಿತ ಚಿತ್ತನಾಗಿ ನನ್ನ ಪರಾಯಣನಾಗಿ ಧ್ಯಾನದಲ್ಲಿ ಕುಳಿತುಕೊಳ್ಳಲಿ. ಏಕೆಂದರೆ ಯಾವ ಪುರುಷನ ಇಂದ್ರಿಯಗಳು ವಶದಲ್ಲಿ ಇರುತ್ತವೆಯೋ ಅವನ ಬುದ್ಧಿಯು ಸ್ಥಿರವಾಗುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇಂದ್ರಿಯ ಸಂಯಮದ ಅವಶ್ಯಕತೆಯನ್ನು ಹೇಳಿ ಈಗ ಭಗವಂತ ಸಾಧಕನ ಕರ್ತವ್ಯವನ್ನು ತಿಳಿಸ್ತಾ ಮತ್ತೆ ಇಂದ್ರಿಯ ಸಂಯಮವನ್ನ ಸ್ಥಿತಪ್ರಜ್ಞಾವಸ್ಥೆಗೆ ಕಾರಣ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಯಾರು ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಟ್ಕೊಂಡಿರ್ತಾರೋ ಅವರಿಗೆ ಸ್ಥಿತಪ್ರಜ್ಞೆ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸ್ಥಿತಪ್ರಜ್ಞನಾಗಬೇಕು ಅಂತಂದರೆ ಇಂದ್ರಿಯಗಳು ತನ್ನ ವಶದಲ್ಲಿರಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇರೋವಂಥದ್ದು. ಅಂದರೆ ಇಂದ್ರಿಯ ಸಂಯಮ ಅನ್ನೋದು ಅಂದರೆ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಹೇಳ್ದ ಅಲ್ವಾ. ಆಮೇಲೆ ಒಬ್ಬ ಸಾಧಕನ ಕರ್ತವ್ಯ ಏನು ಅಂತಂದರೆ ಮೊದಲು ತನ್ನ ಇಂದ್ರಿಯಗಳನ್ನು ಅವನು ಹತೋಟಿಯಲ್ಲಿ ಅಥವಾ ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದು. ಆಗ ಮಾತ್ರ ಅವನು ಸ್ಥಿತಪ್ರಜ್ಞನಾಗೋದಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಸಾಧಕ ಏನು ಮಾಡಬೇಕು, ತನ್ನ ಸಂಪೂರ್ಣ ಇಂದ್ರಿಯಗಳನ್ನು ವಶಪಡಿಸ್ಕೊಂಡು ಸಮಾಹಿತ ಚಿತ್ತನಾಗಿ ಅಂದ್ರೇನು, ಎಲ್ಲವನ್ನು ಸಮಾನ ದೃಷ್ಟಿಯಲ್ಲಿ ನೋಡೋದು. ಅಂದರೆ ಮೇಲು ಕೀಳು ದುಃಖ ನೋವು ಹೀಗೆ ಭೇದಗಳಿದೆಯಲ್ಲ ಅದನ್ನು ಬಿಟ್ಟು ಸಮಚಿತ್ತದಲ್ಲಿ ನೋಡಬೇಕು. ಆ ರೀತಿ ನೋಡ್ತಾ ನೋಡ್ತಾ ನನ್ನ ಪರಾಯಣನಾಗಿ ಅಂದರೆ ನನ್ನ ಭಕ್ತನಾಗಿ ನನ್ನನ್ನು ಆರಾಧನೆ ಮಾಡುವಂಥವನಾಗಿ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಯಾಕೆ ಅಂತಂದರೆ ಯಾವ ಮನುಷ್ಯನ ಇಂದ್ರಿಯಗಳು ಅವನ ವಶದಲ್ಲಿರುತ್ತೋ ಅವನ ಬುದ್ಧಿ ಸ್ಥಿರವಾಗಿರುತ್ತೆ. ನೋಡಿ, ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಮೊದಲು ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡಬೇಕು. ಇಂದ್ರಿಯಗಳೇ ಕಂಟ್ರೋಲ್ ಆಗಿಲ್ಲ ಅಂತಂದರೆ ನಮ್ಮ ಬುದ್ಧಿ ಸ್ಥಿಮಿತದಲ್ಲಿರೋದಿಲ್ಲ. ಅಂದರೆ ಒಂದು ಕಡೆ ಇರೋದಿಲ್ಲ, ಅದು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಸ್ಥಿರವಾಗಿರಬೇಕು ಅಂತಂದರೆ ಇಂದ್ರಿಯಗಳು ವಶದಲ್ಲಿರಬೇಕು ಮೊದಲು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಇಂದ್ರಿಯಗಳ ಜೊತೆ ಸರ್ವಾಣಿ ಅನ್ನುವಂಥ ವಿಶೇಷಣವನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಅರ್ಥ ಏನು? ಇಂದ್ರಿಯಗಳು ಅಂದರೆ ಆಯಿತು, ಸರ್ವಾಣಿ ಅಂದರೆ ಎಲ್ಲ ಇಂದ್ರಿಯಗಳು ಅಂತ ಹೇಳಿದಾರಲ್ಲ, ಯಾಕೆ ಅಂತ ಇಲ್ಲಿ ಕ್ವಶ್ಚನ್ನು. ಉತ್ತರ ಏನು ಅಂತಂದರೆ ಸಮಸ್ತ ಇಂದ್ರಿಯಗಳನ್ನು ವಶಪಡಿಕೊಳ್ಳೋದರ ಅವಶ್ಯಕತೆಯನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ. ಅಂದರೆ ಎಲ್ಲ ಇಂದ್ರಿಯಗಳನ್ನು ಏನಕ್ಕೆ ಮಾಡಬೇಕು ಅಂತ ತಿಳಿಸೋದಕ್ಕೋಸ್ಕರ ಸರ್ವಾಣಿ ಅನ್ನುವಂಥ ವಿಶೇಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಈಗ ನಾವು ಯಾವುದೋ ಒಂದು ಇಂದ್ರಿಯವನ್ನು ವಶ ಮಾಡ್ಕೊಳ್ಳೋದನ್ನು ಬಿಟ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ನಮಗಿರುವಂಥ ಇಂದ್ರಿಯಗಳಲ್ಲಿ ಒಂದನ್ನು ಬಿಟ್ಟರೂ ಕೂಡ ಅದೇನು ಮಾಡುತ್ತೆ ಅಂತಂದರೆ ಆಮೇಲೆ ಮನುಷ್ಯನ ಮನಸ್ಸನ್ನು ಬುದ್ಧಿಯನ್ನು ಅದು ವಿಚಲಿತಗೊಳಿಸಿ ಸಾಧನೆ ಮಾಡ್ತಾ ಇರ್ತೀವಲ್ವ ಅದರಲ್ಲಿ ವಿಘ್ನವನ್ನು ತಂದು ಒಡ್ಡುತ್ತದೋ. ಅದಕ್ಕೋಸ್ಕರ ಒಂದು ಇಂದ್ರಿಯಗಳನ್ನು ಬಿಡಬಾರ್ದು, ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇದನ್ನು 2ನೇ ಅಧ್ಯಾಯ ಇದೇ ಅಧ್ಯಾಯದ 67ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ. ಏನು ಅಂತಂದರೆ ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ಮಿಮಾಂಬಸಿ. ಅಂದರೆ ಅರ್ಥ ಏನು? ಹೇಗೆ ನೀರಿನಲ್ಲಿ ಚಲಿಸುವಂತಹ ಒಂದು ಹಡಗಿರುತ್ತಲ್ಲ ಅದನ್ನು ಗಾಳಿ ಹೇಗೆ ಅಪಹರಣ ಮಾಡುತ್ತೋ, ಅಂದರೆ ಗಾಳಿ ಅದನ್ನು ಹೆಂಗೆ ಬೇಕಾದರೂ ಕರ್ಕೊಂಡು ಹೋಗ್ಬಿಡುತ್ತಲ್ಲ, ಅದೇ ರೀತಿ ವಿಷಯಗಳಲ್ಲಿ ಚರಣೆ ಮಾಡ್ತಾ ಇರುವಂಥ ಇಂದ್ರಿಯಗಳಲ್ಲಿ ಮನಸ್ಸು ಯಾವ ಇಂದ್ರಿಯದ ಜೊತೆ ಇರುತ್ತೋ ಆ ಒಂದೇ ಒಂದು ಇಂದ್ರಿಯ ಕೂಡ ಆ ಆಯುಕ್ತ ಪುರುಷನ ಬುದ್ಧಿಯನ್ನು ಅಪಹರಣ ಮಾಡಿಬಿಡುತ್ತೆ. ಅದಕ್ಕೆ ನಾವು ಹುಷಾರಾಗಿರಬೇಕು. ಏನು ಅಂತಂದರೆ ಎಲ್ಲ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡಬೇಕು, ಯಾವುದನ್ನು ಬಿಡಬಾರ್ದು. ಈಗ ಕ್ಯಾನ್ಸರ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದನ್ನು ಕಂಪ್ಲೀಟಾಗಿ ಸುಟ್ಟು ಬಿಡಬೇಕು, ಕ್ಯಾನ್ಸರ್ ಸೆಲ್ಗಳನ್ನು ಇಲ್ಲದೇ ಇರೋ ಹಾಗೆ ಮಾಡಬೇಕು. ಒಂದು ಉಳಿದ್ರೂ ಕೂಡ ಮತ್ತೆ ಅದು ಹಾಗೆ ಹರಡ್ಕೊಂಡು ಹೋಗುತ್ತೆ. ಅದಕ್ಕೆ ಒಂದೂ ಬಿಡದೆ ಅದನ್ನು ನಾಶ ಮಾಡಬೇಕು. ಈಗ ಎಕ್ಸಾಂಪಲ್ಗೆ ನೋಡಿ, ಪಾರ್ಥೇನಿಯಂ ಗಿಡ ಒಂದೇ ಒಂದು ಬೀಜ ಬಿಟ್ಟು
ಇದ್ದರೆ ಸಾಕು, ಅಲ್ಲಿ ಬೇಕಾದಷ್ಟು ಹರಡ್ಕೊಂಡು ಹೋಗುತ್ತೆ. ಒಂದಿದ್ರೆ ಸಾಕು, ಒಂದರಿಂದ ಬರ್ತಾನೆ ಇರುತ್ತೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದುವರೆಗೂ ಇನ್ನೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಎಲ್ಲೋ ಒಂದು ಬಿಟ್ಟರೂ ಅದರಿಂದ ಇನ್ನೂ ಬೇಕಾದಷ್ಟು ಬೆಳ್ಕೊಂಡು ಹೋಗುತ್ತೆ. ಆ ರೀತಿ ನಮ್ಮ ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳು ಕೂಡ ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಗ ಮಾತ್ರ, ನಾವೇನಾದರೂ ಸಾಧನೆ ಮಾಡ್ತಾ ಇದ್ದಾಗ ಅದು ನಮಗೇನೂ ತೊಂದರೆ ಕೊಡೋದಿಲ್ಲ. ಒಂದನ್ನೇನಾದರೂ ಬಿಟ್ಬಿಟ್ವಿ ಅಂತಂದರೆ, ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಅದು ನಮಗೆ ಅಡ್ಡ ಬರುತ್ತೆ. ಅದು ನಮ್ಮ ಸಾಧನೆಯಲ್ಲಿ ವಿಘ್ನವನ್ನು ತಂದೊಡ್ಡುತ್ತೆ. ಏನಾದರೂ ಮಾಡಿ ನಾವು ಆ ಸಾಧನೆಯನ್ನು ಮಾಡದೇ ಇರೋ ಹಾಗೆ ಮಾಡಿಬಿಡುತ್ತದೆ. ಅದಕ್ಕೋಸ್ಕರನೇ ಪರಮಾತ್ಮನ ಪ್ರಾಪ್ತಿಯನ್ನು ಯಾರು ಬಯಸ್ತಾರೋ, ನಾನು ಭಗವಂತನನ್ನು ಪಡಿಬೇಕು ಅಂತ ಯಾರ ಮನಸ್ಸಲ್ಲಿ ಇಚ್ಛೆ ಇರುತ್ತೋ, ಅವರು ಸಂಪೂರ್ಣವಾಗಿ ಇಂದ್ರಿಯಗಳನ್ನು ಸರಿಯಾಗಿ ವಶಪಡಿಸ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಮೇಲ್ಮೇಲಕ್ಕೆ ನಾನು ಬಿಟ್ಟಿದ್ದೀನಿ ಅಂದ್ಕೊಂಡಿರೋದಲ್ಲ, ನಿಜವಾಗ್ಲೂ ಅದನ್ನು ಒಳಗಡೆಯಿಂದ ನಾವು ಕಂಪ್ಲೀಟಾಗಿ ಬಿಟ್ಟಿರಬೇಕು. ಇಲ್ಲ ಅಂತಂದರೆ ಇವತ್ತಲ್ಲ ನಾಳೆ ಅದು ನಮ್ಮ ಸಾಧನೆಗೆ ಅಡ್ಡಿ ಅಂತೂ ಮಾಡೇ ಮಾಡುತ್ತೆ ಅಂತಂದ್ಬಿಟ್ಟು ಇದರ ಅರ್ಥ. ಈಗ ಅರ್ಥ ಆಯ್ತಲ್ವ? ಸರ್ವಾಣಿ ಅನ್ನೋದನ್ನು ಯಾಕೆ ಯೂಸ್ ಮಾಡಿದ್ದಾರೆ ಅಂತಂದರೆ, ಎಲ್ಲ ಇಂದ್ರಿಯಗಳನ್ನು ಕೂಡ ಅಂತ ಹೇಳೋದಕ್ಕೆ. ಒಂದು ಇಂದ್ರಿಯ ಏನಾದರೂ ಬಿಟ್ವಿ ಅಂತಂದರೆ ಅದು ನಮಗೆ ತೊಂದರೆ ಕೊಡುತ್ತೆ ಅಂತ ಹೇಳೋಕ್ಕೋಸ್ಕರ ಇಲ್ಲಿ ಆ ಒಂದು ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.